ನಿನ್ನೆ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮನ್ನ ಭೇಟಿ ಮಾಡಿದ್ರು ಅಂತ ಮಾಹಿತಿ. ಹೌದು, ಭೇಟಿಯಾದ ಸಂದರ್ಭಗಳು ಅಲ್ಲ. ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು ಅದು. ನಾವು ಮದುವೆ ಹೋಗಿದ್ವಿ, ಅವರು ಮದುವೆ, ಅವ್ರಿಗೂ ಆಪ್ತರಿಗೆ ನಮಗೂ ಆಪ್ತರ. ಸೊ ಬಂದ ಸಂದರ್ಭದಲ್ಲಿ ಭೇಟಿಯಾದ್ವಿ. ಅವರು ಕೂಡ ನಮ್ಮ ಜೊತೆ ಊಟಕ್ಕೆ ಕೂತಿದ್ದು, ಜೊತೆಯಲ್ಲಿದ್ದರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಮಾತಾಡೋದು. ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡ್ಬೋದು. ಏನು ಸರ್, ಇತ್ತೀಚೆಗೆ 2 ಬಾರಿ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆಗೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡೋಂಥ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್, ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಕುತೂಹಲ. ಇಲ್ಲ, ನನಗೆ ಬೇಕೋಸ್ಕರ ಅಲ್ಲ, ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸೊ ಸ್ವಾಭಾವಿಕ ಯಾರು ಬಂದರೂ ಕೂಡ ಮಾತಾಡೋಂಥ ಒಂದು ಸಂಪ್ರದಾಯ, ವಾಡಿಕೆ. ಸರ್, ಆಮೇಲೆ KPCC ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲೂ ಚರ್ಚೆ ಆಗಿಲ್ಲ. ಇನ್ನೂ ಅಂಥ ಸಂದರ್ಭ ಕೂಡ ಬಂದಿಲ್ಲ ರೀ. ಬಂದಾಗ ನೋಡೋಣ. ಅದು ಇನ್ನೂ ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ರೀ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲ ಕೇಳಿದಾರೆ ಸರ್ ಅವರು? ಇಲ್ಲ, ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಪ್ರಶ್ನೆ ಬರಲ್ಲ. ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರೋದಿಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನಮ್ಮ ಬೆಂಬಲ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಸರ್, ಸತೀಶ್ ಜಾರಕಿಹೊಳಿ ಒಬ್ರು ಇದ್ರೆ ಒಂದು ರೀತಿ ಪವರ್ ಸೆಂಟರ್ ಇದ್ದಂಗೆ. ಮಾಲೂರು ಅವರು ಸೇರ್ಪಡೆ ಆಗಿದ್ದು ಯಾಕೋ ಒಂದು ಅದ್ರ ಮುನ್ಸೂಚನೆ ಅನ್ನೋ ಥರ ಇದೆ ಇಲ್ಲ ಸರ್? ಇಲ್ಲ. ಮಾಲೂರು ಕ್ಷೇತ್ರದ ಬಂದು ಅವರು ನಮ್ಮ ಸಂಘಟನೆ ಜೊತೆ ಗುರುಸ್ಕೊಂಡಿರೋ, ಅವ್ರು ಮತ್ತೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ರು ಕಾಂಗ್ರೆಸ್ಗೆ ವಾಪಸ್ ತಂದ್ರು ಅಷ್ಟೇ. ಅದೇನೋ ಮುಂಚೆ ಅವ್ರ ಜೊತೆ ಇದ್ರು, ಅವರು MLA ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ರು ಕಾಂಗ್ರೆಸ್ಗೆ ವಾಪಸ್ ತರುವಂಥ ಪ್ರಯತ್ನ ಮಾಡಿದ್ರು ಅಷ್ಟೇ. ನಿಮ್ಮ ಸಮ್ಮುಖದಲ್ಲಿ ಸೇರ್ಪಡೆ ಆಗಿದಾರಲ್ಲ ಸರ್? ನಾವು ನಮ್ಮ ಸಂಘಟನೆಯಲ್ಲಿ ಇವತ್ತಿಗೂ ಕೆಲಸ ಮಾಡ್ತಾರಲ್ಲ, ಹೀಗಾಗಿ ಶಾಸಕರ ನಂತರ ಅವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಹೇಳಿ. ಮುಖ್ಯಮಂತ್ರಿಗಳ ಮೀಟಿಂಗ್ ಕರೆದಿದ್ದಲ್ಲ ಸರ್ ಸಚಿವರಿಗೆ? ಏನು ಸೂಚನೆ? ಫಸ್ಟ್ ಟೈಮ್ ಅನಿಸಿದ್ದು ಅಧಿವೇಶನಕ್ಕೆ ಪ್ರಿಪರೇಷನ್ಗೋಸ್ಕರ ಸಚಿವರು ಸಭೆ ಕರೆದಿದ್ದು. ಯಾವಾಗ್ರೆ? ಈ ಸಾರಿ ನಿನ್ನೆ ಕ್ಯಾಬಿನೆಟ್ ಆದಮೇಲೆ ಆದ ತಕ್ಷಣ ಅದೇ ಏನೇನು ಮಾಡಬೇಕು, ಆಮ್ಯಾಗ ಮೇಜ್ ಬಗ್ಗೆ ಸಮಸ್ಯೆ ಇದ್ದಾರೆ. ಬೇರೆ ಸಚಿವರಿಗೆ, ಶಾಸಕರಿಗೆ ಇರಬೇಕು ಕಡ್ಡಾಯವಾಗಿ ಅಂತ ಅದನ್ನು ಹೇಳಿದ್ದಾರೆ CM ಅವರು. ಅಪೋಸಿಷನ್ ಅವರು ಅವಿಶ್ವಾಸ ಮಂಡಿಸ್ತೀವಿ ಅಂತ ಇಲ್ಲ, ಅದರಿಂದ ಏನು ಪ್ರಯೋಜನ ಆಗೋಲ್ಲ. ಮೊನ್ನೆ ಹೇಳಿದೆ, ಅದರಿಂದ ಏನು ಪ್ರಯೋಜನ ಆಗೋಲ್ಲ. ನಮ್ಮ ಸಂಖ್ಯೆ ಇದೆ, ಸುಮ್ಮನೆ ಅವರು ಹೆಸರಿಗೆ ಮಾತ್ರ ಮಾಡಬೇಕಾಯ್ತು ಅಷ್ಟೇ. ಯಾವುದ್ರೆ? ಇಲ್ಲ, ಅದು ಗೊತ್ತಿಲ್ಲ. ಅದು ಟೆಂಪರನೋ ಪೂರ್ತಿನೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ನೀವು ಅವ್ರನ್ನೇ ಕೇಳ್ಬೇಕು, ಸಂಬಂಧಪಟ್ಟವ್ರನ್ನು. ನಮ್ಮ ರೀತಿಯಲ್ಲಿ ಈಗ ಕದನ ನಿಂತಿದೆ ಅಂತ ನಮ್ಮ ಭಾವನೆ ಸರ್. ಈಗಲೂ ಕೂಡ ಹೈಕಮಾಂಡ್ ಏನು ಹೇಳಿದ್ರು ಅದಕ್ಕೆ ಬದ್ಧವಾಗಿರ್ತೀರಾ ಸರ್? ಏನು ಹೇಳಿದ್ರು? ಯಾರೇ ಬದಲಾವಣೆ ವಿಚಾರ ಆಗ್ಬೋದು, ಎಲ್ಲ ಬದ್ಧವಾಗಿರ್ಬೇಕು. ನಾವಲ್ಲ, ನಮ್ಗೆ ಅನ್ವಯಿಸೋದಿಲ್ಲ ಅದು. ನಮಗೆ ಅನ್ವಯಿಸೋದಿಲ್ಲ ಅದು. KC ವೇಣುಗೋಪಾಲ್ ಬಂದ ಸಂದರ್ಭದಲ್ಲಿ ಅವರೇನಾದರೂ ಒಂದು ಸಂದೇಶ ಏನಾದರೂ ಕೊಟ್ರ ಸರ್? ಏನೋ ಸಲಹೆಗಳೇನಾದರೂ ಕೊಟ್ರ? ಇಲ್ಲ, ಅವಾಗ ನಾ ಇರಲಿಲ್ಲ ಅಲ್ಲಿ. ಅವರು ಊಟದ ಸಮಯದಲ್ಲಿ ನಾ ಇರಲಿಲ್ಲ. ಸೊ ನಾವಿನ್ನು ಫಂಕ್ಷನಲ್ಲಿ ಇದ್ವಿ. ಅಲ್ಲಿ ಗೊತ್ತಿಲ್ಲ ಏನು ಮಾತುಕತೆ ಆಗಿದೆ, ಇದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಮಂಗಳೂರಲ್ಲಿ ಬೆಳವಣಿಗೆಗೆ ಈಗ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ ಸರ್, ಮಿಥುನ್ ರೈಗೆ ಮತ್ತೆ ಐವನ್ ಡಿಸೋಜಾಗೆ. ಯಾಕ್ರೆ? ಪರಸ್ಪರ ಘೋಷಣೆ ಕೂಗಿದ್ರು ಅನ್ನೋ ಕಾರಣಕ್ಕಾಗಿ ವೇಣುಗೋಪಾಲ್ ಅವ್ರ ಮುಂದೆ CM ವಿಚಾರಕ್ಕೆ ಸಂಬಂಧಪಟ್ಟಾಗೆ ಘೋಷಣೆ ಕೂಗಿದ್ರು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ನಾಯಕರುಗಳು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ತಣ್ಣಗೆ ಮಾಡಿದ್ರು. ಮಾಡಿದ್ಮ್ಯಾಗ ಅದಾಗಬಾರ್ದು. ಇದು ಇನ್ನೂ ತಣ್ಣಗಾದಂಗೆ ಆಗಬಾರ್ದು ಅದು. ಯಾಕಂದರೆ ಇಲ್ಲಿ ನಾವೆಲ್ಲ ಹೈಕಮಾಂಡ್ ಅವ್ರದ್ದು ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಇದ್ದಾಗ ಮತ್ತೆ ನಾವು ಡಿವೈಡ್ ಮಾಡೋದು ಸರಿಯಲ್ಲ. ಪಕ್ಷ ಒಂದೇ ಗಟ್ಟಿಯಾಗಿರ್ಬೇಕಷ್ಟೇ. ನಿನ್ನೆ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮನ್ನ ಭೇಟಿ ಮಾಡಿದ್ರು ಅಂತ ಮಾಹಿತಿ. ಹೌದು, ಭೇಟಿಯಾದ ಸಂದರ್ಭಗಳು ಅಲ್ಲ. ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು ಅದು. ನಾವು ಮದುವೆ ಹೋಗಿದ್ವಿ, ಅವರು ಮದುವೆ, ಅವ್ರಿಗೂ ಆಪ್ತರಿಗೆ ನಮಗೂ ಆಪ್ತರ. ಸೊ ಬಂದ ಸಂದರ್ಭದಲ್ಲಿ ಭೇಟಿಯಾದ್ವಿ. ಅವರು ಕೂಡ ನಮ್ಮ ಜೊತೆ ಊಟಕ್ಕೆ ಕೂತಿದ್ದು, ಜೊತೆಯಲ್ಲಿದ್ದರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಮಾತಾಡೋದು. ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡ್ಬೋದು. ಏನು ಸರ್, ಇತ್ತೀಚೆಗೆ 2 ಬಾರಿ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆಗೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡೋಂಥ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್, ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಕುತೂಹಲ. ಇಲ್ಲ, ನನಗೆ ಬೇಕೋಸ್ಕರ ಅಲ್ಲ. ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ.
ಸೊ ಸ್ವಾಭಾವಿಕ ಯಾರು ಬಂದರೂ ಕೂಡ ಮಾತಾಡೋಂಥ ಒಂದು ಸಂಪ್ರದಾಯ ವಾಡಿಕೆ. ಸರ್ ಆಮೇಲೆ KPCC ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲೂ ಚರ್ಚೆ ಆಗಿಲ್ಲ, ಇನ್ನೂ ಅಂಥ ಸಂದರ್ಭ ಕೂಡ ಬಂದಿಲ್ಲ ರೀ. ಬಂದಾಗ ನೋಡೋಣ, ಅದು ಇನ್ನೂ ಪಕ್ಷದ ಹಂತದಲ್ಲಿ ಎಲ್ಲೂ ಚರ್ಚೆ ಪ್ರಾರಂಭ ಆಗಿಲ್ಲ ರೀ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲ ಬೇನ ಕೇಳಿದ್ದಾರೆ ಸರ್ ಅವರು? ಇಲ್ಲ ಬೆಂಬಲ ಕೇಳೋ ಪ್ರಶ್ನೆ ಇಲ್ಲ. ನಾವೇ ಪ್ರಶ್ನೆ ಬರಲ್ಲ, ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರೋದಿಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ, ನಮ್ಮ ಬೆಂಬಲ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಸರ್ ಸತೀಶ್ ಜಾರಕಿಹೊಳಿ ಒಬ್ರು ಇದ್ರೆ ಒಂದು ರೀತಿ ಪವರ್ ಸೆಂಟರ್ ಇದ್ದಂಗೆ ಮಾಲೂರು ಅವ್ರು ಸೇರ್ಪಡೆ ಆಗಿದ್ದು ಯಾಕೋ ಒಂದು ಅದ್ರ ಮುನ್ಸೂಚನೆ ಅನ್ನೋ ಥರ ಇದೆ ಅಲ್ಲ ಸರ್? ಇಲ್ಲ ಮಾಲೂರು ಕ್ಷೇತ್ರದ ಎಲ್ಲ ಬಂದು ಅವರು ನಮ್ಮ ಸಂಘಟನೆ ಜೊತೆ ಗುರುಸ್ಕೊಂಡಿರೋ ಅವ್ರು ಮತ್ತೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ರು ಕಾಂಗ್ರೆಸ್ಗೆ ವಾಪಸ್ ತಂದ್ರು ಅಷ್ಟೇ. ಅದೇನು ಮುಂಚೆ ಅವ್ರ ಜೊತೆ ಇದ್ರು, ಅವರು MLA ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟು ಹೋಗಿದ್ರು. ಮತ್ತೆ ಅವ್ರು ಕಾಂಗ್ರೆಸ್ಗೆ ವಾಪಸ್ ತರುವಂಥ ಪ್ರಯತ್ನ ಮಾಡಿದ್ರು ಅಷ್ಟೇ. ನಿಮ್ಮ ಸಮ್ಮುಖದಲ್ಲಿ ಸೇರ್ಪಡೆ ಆಗಿದಾರಲ್ಲ ಸರ್? ಇಲ್ಲ, ಅವ್ರು ನಮ್ಮ ಸಂಘಟನೆಯಲ್ಲಿ ಇವತ್ತಿಗೂ ಕೆಲಸ ಮಾಡ್ತಾರಲ್ಲ, ಹೀಗಾಗಿ ಶಾಸಕರ ನಂತರು ಅವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಹೇಳಿ. ಮುಖ್ಯಮಂತ್ರಿಗಳ ಮೀಟಿಂಗ್ ಕರೆದಿದ್ದಲ್ಲ ಸರ್ ಸಚಿವರಿಗೆ? ಏನು ಸೂಚನೆ? ಫಸ್ಟ್ ಟೈಮ್ ಅನ್ಸುತ್ತೆ ಅಧಿವೇಶನಕ್ಕೆ ಪ್ರಿಪರೇಷನ್ಗೋಸ್ಕರ ಸಚಿವರು ಸಭೆ ಕರೆದಿದ್ದು. ಯಾವಾಗ್ರೆ? ಈ ಸಾರಿ ನಿನ್ನೆ ಕ್ಯಾಬಿನೆಟ್ ಆದಮೇಲೆ ಆದ ತಕ್ಷಣ ಅದೇ ಏನೇನು ಮಾಡಬೇಕು, ಆಮ್ಯಾಗ ಮೇಜ್ ಬಗ್ಗೆ ಸಮಸ್ಯೆ ಇದ್ದಾರೆ, ಬೇರೆ ಬೇರೆ ಡೌನ್ ಮಾಡಿ ಸಚಿವರಿಗೆ ಶಾಸಕರಿಗೆ ಇರಬೇಕು ಕಡ್ಡಾಯವಾಗಿ ಅಂತ ಅದನ್ನು ಹೇಳಿದ್ದಾರೆ CM ಅವರು. ಅಲ್ಲ, ಅಪೋಸಿಷನ್ ಅವರು ಅವಿಶ್ವಾಸ ಮಂಡಿಸ್ತೀವಿ ಅಂತೆಲ್ಲ ಇಲ್ಲ, ಅದರಿಂದ ಏನು ಪ್ರಯೋಜನ ಆಗೋಲ್ಲ. ಮೊನ್ನೆ ಹೇಳಿದೆ, ಅದರಿಂದ ಏನು ಪ್ರಯೋಜನ ಆಗೋಲ್ಲ. ನಮ್ಮ ಸಂಖ್ಯೆ ಇದೆ, ಸುಮ್ಮನೆ ಅವರು ಹೆಸರಿಗೆ ಮಾತ್ರ ಮಾಡಬೇಕಾಯ್ತು ಅಷ್ಟೇ. ಯಾವುದ್ರೆ? ಇಲ್ಲ, ಅದು ಗೊತ್ತಿಲ್ಲ. ಅದು ಟೆಂಪರನೋ ಪೂರ್ತಿನೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ನೀವು ಅವ್ರನ್ನೇ ಕೇಳ್ಬೇಕು, ಸಂಬಂಧಪಟ್ಟವ್ರನ್ನ. ನಮ್ಮ ರೀತಿಯಲ್ಲಿ ಈಗ ಕದನ ನಿಂತಿದೆ ಅಂತ ನಮ್ಮ ಭಾವನೆ. ಸರ್ ಈಗಲೂ ಕೂಡ ಹೈಕಮಾಂಡ್ ಏನು ಹೇಳಿದ್ರು ಅದಕ್ಕೆ ಬದ್ಧವಾಗಿರ್ತೀರ ಸರ್? ಏನು ಹೇಳಿದ್ರು? ಯಾರು ಯಾರೇ ಬದಲಾವಣೆ ವಿಚಾರ ಆಗ್ಬೋದು, ಎಲ್ಲ ಬದ್ಧವಾಗಿರ್ಬೇಕು. ನಾವಲ್ಲ, ನಮ್ಗೆ ಅನ್ವಯಿಸೋದಿಲ್ಲ ಅದು. ನಮಗೆ ಅನ್ವಯಿಸೋದಿಲ್ಲ ಅದು. ಸರ್ KC ವೇಣುಗೋಪಾಲ್ ಬಂದ ಸಂದರ್ಭದಲ್ಲಿ ಅವ್ರೇನಾದ್ರು ಒಂದು ಸಂದೇಶ ಏನಾದ್ರು ಕೊಟ್ರ ಸರ್? ಏನೋ ಸಲಹೆಗಳೇನಾದ್ರು ಕೊಟ್ರ? ಇಲ್ಲ, ಅವಾಗ ನಾ ಇರಲಿಲ್ಲ ಅಲ್ಲಿ. ಅವರು ಊಟದ ಸಮಯದಲ್ಲಿ ನಾ ಇರಲಿಲ್ಲ. ಸೊ ನಾವಿನ್ನು ಫಂಕ್ಷನಲ್ಲಿ ಇದ್ವಿ. ಅಲ್ಲಿ ಗೊತ್ತಿಲ್ಲ ಏನು ಮಾತುಕತೆ ಆಗಿದೆ, ಇದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಮಂಗಳೂರಲ್ಲಿ ಬೆಳವಣಿಗೆಗೆ ಈಗ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ ಸರ್, ಮಿಥುನ್ ರೈಗೆ ಮತ್ತೆ ಐವನ್ ಡಿಸೋಜಾಗೆ. ಯಾಕ್ರೆ? ಪರಸ್ಪರ ಘೋಷಣೆ ಕೂಗಿದ್ರು ಅನ್ನೋ ಕಾರಣಕ್ಕಾಗಿ ವೇಣುಗೋಪಾಲ್ ಅವ್ರ ಮುಂದೆ CM ವಿಚಾರಕ್ಕೆ ಸಂಬಂಧಪಟ್ಟಾಗೆ ಘೋಷಣೆ ಕೂಗಿದ್ರು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ನಾಯಕರುಗಳು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ತಣ್ಣಗೆ ಮಾಡಿದ್ರು. ಮಾಡಿದ್ಮ್ಯಾಗ ಅದಾಗಬಾರ್ದು, ಇದು ಇನ್ನೂ ತಣ್ಣಗಾದಂಗೆ ಕಾಣ್ತಾ ಆಗಬಾರ್ದು ಅದು. ಯಾಕಂದರೆ ಇಲ್ಲಿ ನಾವೆಲ್ಲ ಹೈಕಮಾಂಡ್ ಅವ್ರದ್ದು ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಇದ್ದಾಗ ಮತ್ತೆ ನಾವು ಡಿವೈಡ್ ಮಾಡೋದು ಸರಿಯಲ್ಲ. ಪಕ್ಷ ಒಂದೇ ಗಟ್ಟಿಯಾಗಿರ್ಬೇಕಷ್ಟೆ.